ವೀಕ್ಷಕರೇ ನಮಸ್ಕಾರ. ಮಂಗಳೂರಿಂದ ಬೆಂಗಳೂರಿಗೆ ತಲುಪಬೇಕಾದ್ರೆ ಮೊದಲಿಗೆ ನಮಗೆ ನೆನಪಿಗೆ ಬರೋದು ರಸ್ತೆಯ ಪರಿಸ್ಥಿತಿ. ಯಾವ ರಸ್ತೆಯಲ್ಲಿ ಚಲಿಸಿದರೆ ಬೇಗ ನಾವು ಅಂದುಕೊಂಡ ಸ್ಥಳವನ್ನು ತಲುಪಬಹುದು ಎಂಬುದು ಎಲ್ಲರ ಮನಸ್ಸಲ್ಲಿ ಮೂಡುವ ಪ್ರಶ್ನೆ. ಚಾರ್ಮಡಿ ಘಾಟ್ನಲ್ಲಿ ಹೋಗೋದಾ, ಶಿರಡಿ ಘಾಟ್ನಲ್ಲಿ ಹೋಗೋದಾ ಅಥವಾ ಸಂಪಾಜೆ ಘಾಟ್ನಲ್ಲಿ ಹೋಗೋದಾ ಎಂಬುವ ಪ್ರಶ್ನೆ ಮೂಡ್ತದೆ. ಯಾಕಂದರೆ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಸುರಿಯೋದ್ರಿಂದ ಯಾವ ಘಾಟ್ನಲ್ಲಿ ಸಂಚರಿಸುವುದು ಎಂಬ ಗೊಂದಲ ಜನರಲ್ಲಿ ಮೂಡ್ತದೆ. ಕರಾವಳಿಯ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಸುರಿಯೋದ್ರಿಂದಾಗಿ ಇಲ್ಲಿನ ರಸ್ತೆಗಳಲ್ಲಿ ಗುಡ್ಡ ಕುಸಿತವಾಗುವುದು, ರಸ್ತೆಯ ಮಧ್ಯದಲ್ಲಿ ಗುಂಡಿಗಳು ಬೀಳುವುದು ಸರ್ವೇ ಸಾಮಾನ್ಯ. ಇದೇ ನಮ್ಮ ಬೆಂಗಳೂರು ಮತ್ತು ಮಂಗಳೂರು ರಸ್ತೆಯ ಹಣೆಬರ. ಇನ್ನೊಂದು ಖುಷಿಯ ವಿಷಯ ಅಂದರೆ ಈ ಹೆದ್ದಾರಿಗಾಗಿ ಸರ್ಕಾರದ 15 ವರ್ಷದ ಕನಸು ಇಂದು ನನಸಾಗುವ ಹಂತಕ್ಕೆ ಬಂದಿದೆ. ಅಷ್ಟಕ್ಕೂ ಈ ಹೆದ್ದಾರಿ ಯೋಜನೆ ಯಾವುದು? ಈ ಯೋಜನೆ ಪೂರ್ಣಗೊಂಡ್ರೆ ಯಾವ ಘಾಟ್ನಲ್ಲಿ ಸಂಚರಿಸುವುದು ಉತ್ತಮ? ಇದರಿಂದ ಜನರಿಗೆ ಆಗುವ ಅನುಕೂಲಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಬರೋಬ್ಬರಿ 15 ವರ್ಷಗಳ ನಂತರ ಶಿರಡಿ ಘಾಟ್ ಕಾಮಗಾರಿಗೆ ಮುಕ್ತಿ ಸಿಗುವ ಮುನ್ಸೂಚನೆ ಸಿಕ್ಕಿದೆ. ಮಂಗಳೂರಿನಿಂದ ಬೆಂಗಳೂರಿನ ಕಡೆಗೆ ಪ್ರಯಾಣಿಸುವವರಿಗೆ ಇದು ಶುಭ ಸುದ್ದಿಯಾಗಿದ್ದು, ಈಗಾಗಲೇ 95% ರಸ್ತೆ ಸುಗಮವಾಗಿ ಸಂಚರಿಸಬಹುದಾಗಿದೆ. ಆದರೆ ಸ್ಥಳೀಯ ಭೂ ಮಾಲೀಕರು ಮಾತ್ರ ಪರಿಹಾರ ಸಿಗದೆ ಪ್ರತಿಭಟನೆಯನ್ನು ಇನ್ನೂ ನಡೆಸ್ತಾನೇ ಇದ್ದಾರೆ. ವೀಕ್ಷಕರೇ, ಸಕಲೇಶಪುರ ತಾಲೂಕಿನ ದೋಣಿಗಲ್ ಬಳಿಯ ಮಂಜರಾಬಾದ್ ಕೋಟೆ ವೃತ್ತ NH75 ದೋಣಿಗಲ್ ರಸ್ತೆಯಿಂದ ಕೆಸಗನಹಳ್ಳಿ ರಸ್ತೆಯವರೆಗೆ 150 ಮೀಟರ್ ಕಾಮಗಾರಿ ಬಾಕಿ ಉಳಿದಿದೆ. ಇದು ಇನ್ನು ಕೆಲವು ದಿನಗಳಲ್ಲಿ ಪೂರ್ಣಗೊಳ್ಳಬಹುದು. ಇನ್ನು ಮಳೆಗಾಲದ ಪ್ರಭಾವದಿಂದಾಗಿ ಅಲ್ಲಲ್ಲಿ ಭೂಕುಸಿತವಾಗಿದ್ದರಿಂದ ಇದರ ತಡೆಗೋಡೆ ಕೆಲಸ ಕೂಡ ನಡೀತಾ ಇದೆ. ಭೂಕುಸಿತದ ಮಣ್ಣು ರಸ್ತೆಗೆ ಬೀಳದಂತೆ ಅಲ್ಲಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಾಗಿದೆ. ಕಳೆದ 10 ವರ್ಷಕ್ಕೆ ಹೋಲಿಸಿದರೆ ರಾಷ್ಟ್ರೀಯ ಹೆದ್ದಾರಿ ಶಿರಡಿ ಘಾಟ್ನ ಪ್ರಯಾಣ 100ಕ್ಕೆ 95% ಅತ್ಯಂತ ಸುಗಮದಾಯಕವಾಗಿದೆ. ಬೆಂಗಳೂರಿನಿಂದ ಮಂಗಳೂರು, ಸುಬ್ರಹ್ಮಣ್ಯ, ಧರ್ಮಸ್ಥಳ ಮತ್ತಿತರ ಸ್ಥಳಕ್ಕೆ ತೆರಳುವ ಪ್ರಯಾಣಿಕರು ಸಂತಸದಿಂದಲೇ ಅಪಘಾತ ರಹಿತವಾಗಿ ಅತ್ಯಂತ ಆರಾಮವಾಗಿ ತೆರಳುವಂತಾಗಿದೆ. ವೀಕ್ಷಕರೇ, ಮಂಗಳೂರಿನಿಂದ ಬೆಂಗಳೂರಿಗೆ ತಲುಪಬೇಕಾದರೆ ಶಿರಡಿ ಘಾಟ್ ಮಾರ್ಗ ತುಂಬಾ ಹತ್ತಿರವಾದದ್ದು. ಕೇವಲ 361 ಕಿಲೋಮೀಟರ್ನಲ್ಲಿ ಬೆಂಗಳೂರು ತಲುಪಬಹುದು. ಅದೇ ಚಾರ್ಮಡಿ ಘಾಟ್ನಲ್ಲಿ ಆದರೆ 380 ಕಿಲೋಮೀಟರ್, ಹಾಗೆ ಸಂಪಾಜೆ ಘಾಟ್ನಲ್ಲಿ 400 ಕಿಲೋಮೀಟರ್ನಷ್ಟು ದೂರವಾಗುತ್ತೆ. ಇನ್ನು ಕೆಲವು ತಿಂಗಳುಗಳಲ್ಲಿ ಶಿರಡಿ ಘಾಟ್ ಸಂಪೂರ್ಣವಾಗಿ ಪೂರ್ಣಗೊಳ್ಳಬಹುದು. ಈ ಘಾಟ್ನಲ್ಲಿ ಸಂಚರಿಸಿದರೆ ನಿಮ್ಮ ಸಮಯವೂ ಕೂಡ ಉಳಿತಾಯವಾಗುತ್ತೆ. ವೀಕ್ಷಕರೇ, ಮಾಹಿತಿ ಇಷ್ಟವಾಗಿದ್ದರೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ.